ಎಲ್ರಿಗೂ ನಮಸ್ಕಾರ. ಇವತ್ತು ಹಾಗಲಕಾಯಿಯನ್ನ ಬಳಸಿ ಒಂದು ಗ್ರೇವಿ ಇರುವಂಥ ಪಲ್ಯನ ಮಾಡ್ತಾ ಇದ್ದೀನಿ. ಚಪಾತಿಗೆ ತುಂಬಾನೇ ಚೆನ್ನಾಗಿರುತ್ತೆ. ಇಲ್ಲಿ ಕುಕ್ಕರಲ್ಲಿ ನಾನು 4 ಹಾಗಲಕಾಯಿ, ಸ್ವಲ್ಪ ಎಳೆದಾಗಿರೋದು ತಗೋಬೇಕು. ಹಳದಿ ಕಲರ್ ಅಲ್ಲ, ಹಸಿರು ಕಲರ್‌ದು ತಗೋಬೇಕು. ಅದ್ರ ಜೊತೆಗೆ ನಾನು 2 ಟೊಮೆಟೊ, 2 ಈರುಳ್ಳಿ, 1 ಇಂಚಿನಷ್ಟು ಶುಂಠಿ, ಅದ್ರ ಜೊತೆಗೆ ನಾನು ಬ್ಯಾಡಗಿ ಮೆಣಸಿನಕಾಯಿ ಒಂದು 4 ಅಥವಾ 5 ಹಾಕ್ಕೊಂಡು, ಸ್ವಲ್ಪ ಮಾತ್ರದಲ್ಲಿ ನೀರನ್ನು ಹಾಕ್ಕೊಂಡು 2 ವಿಷಲ್ಲು ಬರೋ ತನಕ ಬೇಯಿಸ್ಕೊಂಡಿದ್ದೀನಿ. ಜಾಸ್ತಿ ನೀರು ಹಾಕೋದು ಬೇಡ. ಸ್ಟೀಮ್ ಫಾರ್ಮ್ ಆಗೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಮಾತ್ರ ಸಾಕು. ಆಮೇಲೆ ಈ ನೀರನ್ನು ನಾವು ಉಪಯೋಗಿಸ್ಕೊತಾ ಇದ್ದೀವಿ. ಹಾಗಾಗಿ ತುಂಬ ಜಾಸ್ತಿ ನೀರು ಬೇಡ. ಈಗ ಒಂದು ಪ್ಯಾನ್‌ಗೆ ಒಂದು ಅರ್ಧ ಕಪ್‌ನಷ್ಟು ಕಡಲೆಕಾಯಿ ಬೀಜನ ಹಾಕ್ಕೊಂಡು, ಚೆನ್ನಾಗಿ ಗರ್ಗರಿ ಆಗೋ ತನಕ ಅದನ್ನು ಹುರ್ಕೊಂಡು, ಅಷ್ಟೇ ಪ್ರಮಾಣದ ಒಣ ಕೊಬ್ಬರಿನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈಗ 1 ಟೇಬಲ್ ಸ್ಪೂನ್ನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡು, ಕರಿದಾದರೂ ಹಾಕ್ಕೋಬೋದು. ಚೆನ್ನಾಗಿ ಚಟಪಟ ಅನ್ನೋ ತನಕ ಹುರ್ಕೊಂಡು ಸ್ವಿಚ್ ಆಫ್ ಮಾಡ್ಕೊಂಬಿಡೋಣ. ತಣ್ಣಗಾದ್ಮೇಲೆ ಇದನ್ನು ನಾವು ಮಿಕ್ಸಿ ಜಾರ್‌ಗೆ ಹಾಕ್ಕೊಂಡು ರುಬ್ಕೋಬೇಕು. ಮೊದಲನೇದಾಗಿ ಒಣಕಲು ಪದಾರ್ಥ ಇದೆಯಲ್ಲ, ಅದನ್ನು ಪುಡಿ ಮಾಡ್ಕೊಂಬಿಟ್ಟಿದ್ದೀನಿ. ಇದಕ್ಕೆ ಬೆಲ್ಲ, ಹುಣಸೆ ಹಣ್ಣನ್ನು ಹಾಕ್ಕೊಂಡು ಈಗಾಗಲೇ ಬೇಯಿಸ್ಕೊಂಡಿದ್ವಲ್ಲ ಈರುಳ್ಳಿ, ಟೊಮೆಟೊ, ಮೆಣಸಿನಕಾಯಿ, ಶುಂಠಿ ಎಲ್ಲವನ್ನು ಹಾಕ್ಕೋಬೇಕು. ಬೇಯಿಸ್ಕೊಳ್ಳೋಕೆ ಮುಂಚೆ ನೀವು ಟೊಮೆಟೊ ಎಲ್ಲನೂ ನೋಡಿ, ಎಲ್ಲೂ ಹುಳ ಇಲ್ವಾ ಅಂತ ನೋಡಿಕೊಂಡು ಬೇಕಾದರೆ ಕಟ್ ಮಾಡಿ ಕೂಡ ಹಾಕ್ಕೋಬೋದು. ಈಗ ರುಬ್ಕೊಂಬಿಡೋಣ. ನೀರು ಹಾಕೋದು ಬೇಡ. ಈ ಥರ ಸ್ವಲ್ಪ ಗಟ್ಟಿಯಾಗಿ ಇರಬೇಕು. ಹಾಗಾಗಿ ಟೊಮೆಟೊದಲ್ಲಿ, ಈರುಳ್ಳಿನಲ್ಲಿ ಏನು ನೀರಿದೆ ಅಷ್ಟೇ ಸಾಕು. ಇದಕ್ಕೆ ನೀವು ಉಪ್ಪನ್ನು ಕೂಡ ಹಾಕ್ಕೊಂಡು ರುಬ್ಕೋಬೋದು. ಈಗ ನಾವು ಬೇಯಿಸ್ಕೊಂಡಿದ್ವಲ್ಲ ಹಾಗಲಕಾಯಿ, ಅದನ್ನು ಹಗುರವಾಗಿ ಸೀಳ್ಕೊಂಡು, ಒಳಗಡೆ ತುಂಬ ಸಣ್ಣ ಸಣ್ಣ ಬೀಜಗಳಿರುತ್ತೆ. ಯಾಕೆಂದರೆ ನಾವು ಬಲ್ತಿರೋವಂಥ ಒಂದು ಹಾಗಲಕಾಯಿನ ತೊಗೊಂಡಿಲ್ವಲ್ಲ, ಹಾಗಾಗಿ. ಈ ಥರ ಮಾಡಿಕೊಂಡು, ಅದರಲ್ಲಿ ನಾವು ರುಬ್ಕೊಂಡಿರೋ ಒಂದು ಪೇಸ್ಟನ್ನು ತುಂಬಿ ಇಟ್ಕೋಬೇಕು. ಈಗ ಒಂದು ಪ್ಯಾನ್‌ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಈಗ ಬಾಡಿಸ್ಕೊಂಡಿದ್ದಾಗಿದೆ ಅಂದರೆ ಸ್ವಲ್ಪ ಮಾತ್ರದಲ್ಲಿ ಅರಿಶಿನ ಮತ್ತು ನಾವು ರುಬ್ಕೊಂಡಿರೋ ಒಂದು ಗ್ರೇವಿನ ಉಳಿದಿರುತ್ತಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗಟ್ಟಿಯಾಗಿದೆ ಅಂತಂದರೆ ಸ್ವಲ್ಪ ನೀರನ್ನು ಹಾಕ್ಕೋಬೋದು. ಧನಿಯಾ ಪೌಡರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು, ನಾವು ಈಗಾಗಲೇ ಬೇಯಿಸ್ಕೊಂಡು ಇಟ್ಕೊಂಡಿದ್ವಲ್ಲ ನೀರು, ಅದನ್ನು ಹಾಕ್ಕೋಬೇಕು. ಇದ್ರ ಜೊತೆಗೆ ಇನ್ನೂ ನೀರು ಬೇಕು ಅಂತಂದರೆ ಹಾಕ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಯೋಕ್ಕೆ ಬಿಡೋಣ. ಸ್ವಲ್ಪ ಮಿಕ್ಸ್ ಆಗಬೇಕು ಎಲ್ಲನೂ. ಈಗ ಚೆನ್ನಾಗಿ ಕುದ್ದಿದೆ. ಸ್ವಲ್ಪ ಎಣ್ಣೆ ಕೂಡ ರಿಲೀಸ್ ಆಗಿದೆ. ಈ ಥರ ಆದರೆ ಸಾಕು. ಈ ಹಂತದಲ್ಲಿ ನಿಮಗೆ ಗಟ್ಟಿಯಾಗಿದೆ ಅಂತಂದರೆ ಬೇಕಾದರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೋಬೋದು. ಇದಕ್ಕೆ ನಾನು ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಗ್ರೇವಿ ಚೆನ್ನಾಗಿ ಬಂದಿದೆ. ಇದಕ್ಕೆ ನಾವು ಈಗಾಗಲೇ ತುಂಬಿ ಇಟ್ಕೊಂಡಿದ್ವಲ್ಲ ಹಾಗಲಕಾಯಿ, ಈಗಾಗಲೇ ಬೆಂದಿದೆ ಅದು. ಈ ಗ್ರೇವಿ ಜೊತೆಗೆ ಅದನ್ನು ಕುದಿಸ್ಕೋಬೇಕು. ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಸಣ್ಣ ಉರಿನಲ್ಲಿ ಕುದಿಸ್ಕೊಳ್ಳೋಣ. ನೀರಿನ ಪ್ರಮಾಣ ನೋಡಿಕೊಂಡು ಇಟ್ಕೋಬೇಕು. ಈಗ ಪೂರ್ತಿಯಾಗಿ ಎಣ್ಣೆ ರಿಲೀಸ್ ಆಗಿದೆ. ಒಂದು ಸಲ ಮಾಡಿ ನೋಡಿ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.